ಸಿಂಪಲ್ ಕ್ಯಾರೆಟ್ ಬೀನ್ಸ್ ಪಲಾವ್ ವಿತ್ ರಾಯ್ತಾ. ಒಂದು ಪಲಾವ್ ಎಲೆ, ಒಂದು ಸ್ವಲ್ಪ ಚಕ್ಕೆ, ಒಂದು 5 ಲವಂಗ, ಎರಡು ಏಲಕ್ಕಿ, ಒಂದು ಮೊಗ್ಗು, ಒಂದು ಚಕ್ರ ಮೊಗ್ಗು, ಒಂದು ಕಲ್ಹು, ಸ್ವಲ್ಪ ಕಲ್ಹು. ಇದಿಷ್ಟನ್ನು ಒಂದು ಬೌಲ್ಗೆ ಹಾಕೋಬೇಕು. ಪಲಾವ್ ಎಲೆ, ಚಕ್ಕೆ, ಮೊಗ್ಗು, ಚಕ್ರ ಮೊಗ್ಗು, ಏಲಕ್ಕಿ, ಕಲ್ಹು, ಲವಂಗ ಇಷ್ಟನ್ನು ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು 30 ನಿಮಿಷ ಅಂದರೆ ಅರ್ಧ ಗಂಟೆ ನೆನೆ ಹಾಕಬೇಕು. ಇದಿಷ್ಟನ್ನು ಒಂದು 30 ನಿಮಿಷ ನೆನೆಸಬೇಕು. ನಂತರ 1 ಸ್ಪೂನ್ ಕಸೂರಿ ಮೇಥಿ, 1 ಸ್ಪೂನ್ ಸೋಂಪು ಕಾಳು, 1/4 ಸ್ಪೂನ್ ಅರಿಶಿನ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, 1/4 ಸ್ಪೂನ್ ಇಂಗು. ಈಗ ಒಂದು ಪಾವು ಅಂದರೆ 300 ml ಅಷ್ಟು ಅಕ್ಕಿ ತಗೊಂಡು ಒಂದು ಸ್ವಲ್ಪ ಕೈಯಲ್ಲೂ ಕೂಡ ಸ್ವಲ್ಪ ಅಕ್ಕಿ ಹಾಕಿದ್ರೆ ಆಯಿತು. ಈಗ ಚೆನ್ನಾಗಿ 1-2 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಬೇಕು. ನಂತರ ಒಂದು ಜಾರ್ಗೆ 8 ಹಸಿಮೆಣಸಿನ್ಕಾಯಿ, ಈಗ ಚಳಿಗಾಲ ಅಲ್ವಾ, ಅದಕ್ಕೆ ಸ್ವಲ್ಪ ಖಾರ ಬೇಕು ಅನಿಸುತ್ತೆ, ಹಾಗಾಗಿ 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕೆಲವರಿಗೆ ಖಾರ ಬೇಡ ಅಂದರೆ ಕಡಿಮೆ ತೊಗೊಳ್ಳೋದು. ಸ್ವಲ್ಪ ಶುಂಠಿ, ಸ್ವಲ್ಪ ಚಕ್ಕೆ, ಮತ್ತು 1-3 ಲವಂಗ, ಒಂದು ಏಲಕ್ಕಿ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಪುದೀನ ಸೊಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು. ಅಲ್ಲಿ ಹವಾಗುಣಕ್ಕೆ ತಕ್ಕಂತೆ ಮತ್ತು ನಮ್ಮ ಬಾಡಿ ಹೆಲ್ತ್ ಕಂಡೀಷನಿಗೆ ತಕ್ಕಂತೆ ಖಾರ ಹಾಕ್ಕೋಬೇಕು. ಈಗ ಚೆನ್ನಾಗಿ ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಡಬೇಕು. ಕುಕ್ಕರ್ ಕಾದ ನಂತರ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಬೇಕು. ತುಪ್ಪ ಮತ್ತು ಸ್ವಲ್ಪ ಎಣ್ಣೆ, ಯಾವುದು ಊಟಕ್ಕೆ ಬಳಸ್ತೀವಿ ಆ ಎಣ್ಣೆ ಯೂಸ್ ಮಾಡಿದರೆ ಆಯಿತು. ಅದಕ್ಕೆ ಕಸೂರಿ ಮೇಥಿ, ಸೋಂಪು ಕಾಳು ಹಾಕಬೇಕು. ಕಸೂರಿ ಮೇಥಿ ಮತ್ತು ಸೋಂಪು ಕಾಳು ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಅದು ಚಟಪಟ ಅಂದ ನಂತರ ಕೈ ಆಡಬೇಕು.
ನೆಕ್ಸ್ಟ್ ಈರುಳ್ಳಿ ಎಷ್ಟು ಬೇಕೋ ಅಷ್ಟಕ್ಕೆ 300 ml ಅಕ್ಕಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಯಾವ ಸೈಜಲ್ಲಿದೆ ನೋಡ್ಕೋಬೇಕು. ಅಷ್ಟು ಈರುಳ್ಳಿ ತಗೊಂಡು ಈ ಥರ ಉದ್ದುದ್ದು ಹೆಚ್ಕೊಂಡದ್ದನ್ನು ಹಾಕಬೇಕು. ಮತ್ತು ಕೈ ಆಡಬೇಕು ಸ್ವಲ್ಪ ಹೊತ್ತು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ತಗೊಂಡಿದ್ವಲ್ಲ, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ ಎಲ್ಲವನ್ನು ಒಟ್ಟಿಗೆ ಹಾಕಿದ್ರಾಯಿತು. ಇಂಗು ಎಲ್ಲವನ್ನು ಒಟ್ಟಿಗೆ ಹಾಕೋದು. ಹಾಕ್ಬಿಟ್ಟು ಮತ್ತು ಚೆನ್ನಾಗಿ ಕೈ ಆಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನೆಲ್ಲ. ಈರುಳ್ಳಿ ಜೊತೆ ಈರುಳ್ಳಿ ಇದೆಯಲ್ಲ ಅದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಕೈ ಆಡಬೇಕು. ಎಲ್ಲ ಬೆರಿಬೇಕು. ಇವಾಗ ಎಲ್ಲ ಚೆನ್ನಾಗಿ ಬೆರೆತಿದೆ. ಈಗ ಹೆಚ್ಚಿದ ತರಕಾರಿ ಯಾವುದಿದೆ ತರಕಾರಿ ಅದನ್ನು ಹಾಕಿದ್ರಾಯಿತು. ನಾನು ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ತಾಯಿದ್ದೇನೆ. ಈ ಪಲಾವ್ಗೆ ಜಾಸ್ತಿ ತರಕಾರಿ ಬೇಡ, ಗೊತ್ತಾಯ್ತಲ್ಲ. ಬೇಕಂದರೆ ಇದಕ್ಕೆ ನವಿಲು ಕೋಸು ಹಾಕ್ಬೋದು, ಆಮೇಲೆ ಬಟಾಣಿ ಹಾಕ್ಬೋದು. ಟೊಮೊಟೊ ಬೇಡ, ಟೊಮೊಟೊ ಬದಲು ಮೊಸರು ಹಾಕ್ತೇವಲ್ಲ, ಟೊಮೊಟೊ ಏನು ಅವಶ್ಯಕತೆ ಇಲ್ಲ ಇದಕ್ಕೆ. ಮತ್ತು ಚೆನ್ನಾಗಿ ಕೈ ಆಡಬೇಕು, ಯಾಕಂದರೆ ತರಕಾರಿ ಎಲ್ಲ ಸ್ವಲ್ಪ ಮೆದು ಆಗಬೇಕಲ್ಲ ಆ ಒಗ್ಗರಣೆ ಜೊತೆ. ಸೊ ಚೆನ್ನಾಗಿ ಸ್ವಲ್ಪ ಬೇಯಬೇಕು, ಹಾಗಾಗಿ ಚೆನ್ನಾಗಿ ಕೈ ಆಡಬೇಕು. ಈಗ ಇದಕ್ಕೆ ಅರಳುಪ್ಪು ಅಂದರೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ. ಬೇಕಾದವರು ಪುಡಿ ಉಪ್ಪು ಹಾಕ್ಕೋಬೋದು. ಸೊ ನಮಗೆ ಇದು ಕಲ್ಲುಪ್ಪು ಅಭ್ಯಾಸ ಇದೆ, ಹಾಗಾಗಿ ಕಲ್ಲುಪ್ಪು ಹಾಕ್ತಾಯಿದ್ದೇನೆ. ಮತ್ತು ಉಪ್ಪು ಹಾಕ್ಬಿಟ್ಟು ಇನ್ನೊಮ್ಮೆ ಕೈ ಆಡಬೇಕು ಚೆನ್ನಾಗಿ. ಎಲ್ಲ ಕಡೆ ಉಪ್ಪು ಮಿಕ್ಸ್ ಆಗಬೇಕು, ಹಾಗೆ ಚೆನ್ನಾಗಿ ಕೈ ಆಡಬೇಕು. ಜೊತೆಗೆ ತರಕಾರಿ ಕೂಡ ಬೇಯಬೇಕು, ಆಯ್ತಲ್ಲ. ಈಗ ಇದಕ್ಕೆ ರುಬ್ಬಿದ ಮಸಾಲ ಇದೆಯಲ್ಲ ಅದನ್ನು ಹಾಕಬೇಕು. ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಕೈ ಆಡಬೇಕು. ಆ ಮಸಾಲೆದು ಘಾಟ್ ವಾಸನೆ ಇದೆಯಲ್ಲ ಅದು ಹೋಗಬೇಕು, ಅಂದರೆ ಒಳ್ಳೆ ಪರಿಮಳ ಬರುತ್ತೆ. ಹೀಗೆ ಅದನ್ನು ಚೆನ್ನಾಗಿ ಕೈ ಆಡ್ತಾ ಇದ್ದಾಗ ಮಸಾಲೆದು ಒಂದು ಸ್ಮೆಲ್ ಬರುತ್ತೆ, ಆಯ್ತಲ್ಲ. ಸೊ ಮತ್ತೆ ಎಲ್ಲ ಮಿಕ್ಸಿಯಲ್ಲಿದ್ದದ್ದೆಲ್ಲನೂ ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಕೈ ಆಡಬೇಕು. ಮತ್ತು ಮಿಕ್ಸಿನ ಸ್ವಲ್ಪ ನೀರು ಹಾಕಿ ಹಾಗೆ ಇಟ್ಕೊಂಡಿರಬೇಕು.
ಮತ್ತು ಆಗ ನೆನೆಸಿದ್ವಲ್ಲ ಅದರದ್ದು ನೀರೆಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಹಾಕಬೇಕು. ಪಲಾವ್ ಎಲೆ, ಚಕ್ರಮೊಗ್ಗು ಎಲ್ಲ ನೆನೆಸಿದ್ವಲ್ಲ ನೀರಲ್ಲಿ, ಆ ನೀರನ್ನೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಸೊ ಅದನ್ನು ಇದಕ್ಕಾಕಿ ಚೆನ್ನಾಗಿ ತಿರುಗಬೇಕು, ಕೈ ಆಡಬೇಕು, ಚೆನ್ನಾಗಿ ಎಲ್ಲದರ ಜೊತೆ ಮಿಕ್ಸಪ್ ಆಗಬೇಕು. ಹಾಗೆ ಚೆನ್ನಾಗಿ ಕೈ ಆಡಬೇಕು. ಈಗ ಇದಕ್ಕೆ ಮೊಸರು ಹಾಕಬೇಕು. 2 ಸ್ಪೂನು, 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದರೆ ಸ್ವಲ್ಪ ಹುಳಿ ಅಂಶ ಬರುತ್ತೆ. ನಾವು ಟೊಮೊಟೊ ಹಾಕ್ತಾಯಿಲ್ಲ ಅಲ್ಲ ಈ ಪಲಾವ್ಗೆ, ಸೊ ಹಾಗಾಗಿ ಮೊಸರು ಹಾಕಿದರೆ ಹುಳಿ ಬರುತ್ತೆ. ಅಂದರೆ 2 ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ಹಾಕಬಾರ್ದು. ಸೊ ಮೊಸರು ಹಾಕಿದಾಗ ಪಲಾವ್ಗೆ ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಅಕ್ಕಿ ಎಷ್ಟು ತೊಗೊಂಡಿದ್ದೀವಿ ಅದರ ಡಬಲ್ ಅಷ್ಟು ನೀರು ಹಾಕಬೇಕು. ಆಮೇಲೆ ನಾವು ರುಬ್ಬಿದ್ವಲ್ಲ ಅದರಲ್ಲಿ ಸ್ವಲ್ಪ ನೀರು ಲಾಸ್ಟಲ್ಲೆಲ್ಲ ರುಬ್ಬಿದ್ದ ಮಿಶ್ರಣ ಎಲ್ಲ ಹಾಕಿಬಿಟ್ಟು ನೀರು ಹಾಕಿ ಅದನ್ನು ಕೂಡ ತೊಳೆದು ಇದಕ್ಕೆ ಹಾಕಬೇಕು. ಮತ್ತು ಇನ್ನೊಮ್ಮೆ ಕೈ ಆಡಬೇಕು, ಚೆನ್ನಾಗಿ ಎಲ್ಲ ಚೆನ್ನಾಗಿ ಬೆರಿಬೇಕು. ಹಾಗೆ ಸೊ ಈಗ ಕುದಿ ಬರ್ತಾ ಇದೆ. ಇವಾಗ ಏನು ಮಾಡಬೇಕಂದ್ರೆ ಅಕ್ಕಿ ತೊಳೆದು ನೆನೆ ಹಾಕಿದ್ವಲ್ಲ ಆ ನೀರನ್ನೆಲ್ಲ ಸೋಸಿ ತೆಗೆದುಬಿಟ್ಟು ಬರೀ ಅಕ್ಕಿ ಮಾತ್ರ ಹಾಕಿ ಕೈ ಆಡಿ ಮುಚ್ಚಳ ಮುಚ್ಚಿಬಿಟ್ಟು ಲಿಡ್ ಹಾಕಿ ಒಂದು 2 ಟೈಮ್ಸ್ ಕೂಗಿಸ್ಬೇಕು. ಒಬ್ಬೊಬ್ರದ್ದು ಕುಕ್ಕರ್ ಒಂದೊಂದು ಥರ ಇರುತ್ತೆ. ಸೊ ನಾನಿಲ್ಲಿ 2 ಟೈಮ್ಸ್ ಕೂಗಿಸ್ತಾ ಇದ್ದೀನಿ. ಈ ಕಡೆಗೆ ರಾಯ್ತ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಮೊಸರು, ಅದಕ್ಕೆ ಈರುಳ್ಳಿ ಹೆಚ್ಚಿದ ಸಣ್ಣ ಸಣ್ಣದಾಗಿ ಹೆಚ್ಚಿದ್ದೀವಲ್ಲ ಆ ಈರುಳ್ಳಿ ಹಾಕೋದು. ಮತ್ತು ಈಗ ಕ್ಯಾರೆಟ್, ತುರಿದಿರೋ ಕ್ಯಾರೆಟ್. ಸೊ ಸೌತೆಕಾಯಿ ಎಳಸಿತ್ತು ಹಾಗಾಗಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಬಲ್ತಿದ್ದರೆ ಅದನ್ನು ತುರಿದ್ಬಿಟ್ರೆ ಬೆಟರು. ಮತ್ತು ತುರಿದ ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ರಾಯ್ತ ರೆಡಿ. ಧನ್ಯವಾದಗಳು.